ನಿನ್ನ ಹತ್ರನೇ ಫೋಟೋ. ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೌತಮ್ ಗೇಮಿಂಗ್. ಇವತ್ತು ಈ ಹೊಸ ವಿಡಿಯೋದಲ್ಲಿ ಏನು ನೋಡ್ತಾ ಇದೀವಿ ಅಂದರೆ, ಸ್ಟಾರ್ಟಿಂಗಲ್ಲೇ ಕ್ಲಿಪ್ ನೋಡಿದರೆ ನೀವು ಪೀಕಲ್ಲಿ ಇಬ್ಬರಿಗೆ ಭಾರಿ ಚೀಪಾಗಿ ಹೊಡೆದಿರ್ತೀನಿ ವಿಕ್ಟರಲ್ಲಿ. ಅದೇನಕ್ಕೂ ಗೊತ್ತಿಲ್ಲ, ಇವತ್ತು ಇದ್ದಕ್ಕಿದ್ದಂಗೆ ವಿಕ್ಟರ್ ಆಡಿಸ್ಬೇಕನ್ನಿಸ್ತು. ಮ್ಯಾಚ್ ಮಧ್ಯದಲ್ಲೆಲ್ಲ ವಿಕ್ಟರ್ ಸಿಗುತ್ತೆ ಆ ಪೀಕ್ ಹತ್ರನೇ. ಒಂದು ಸತಿ ಡೌನ್ ಆಗಿರುವೆ ಆದಮೇಲೆ ಸಿಗುತ್ತದು. ಆ ವಿಕ್ಟರ್ ಹಿಡ್ಕೊಂಡು ಏನೇನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ಕಾದು ನೋಡಿ. ವಿಕ್ಟರ್ ಗೇಮ್ ಪ್ಲೇ ಮಾತ್ರ ಚೆನ್ನಾಗಿತ್ತು ಗೈಸ್. ಆದ್ರೂ ಈಗ ಸದ್ಯಕ್ಕೆ ಮಿಲ್ ಕಡೆ ಬರೋದ, ಈ ಕೈಗೊಂದು UMP ಸಿಕ್ತು. ಹಿಂಗೆ ಇಲ್ಲೊಂದು ವೆಸ್ಟು ಒಂಥರ ಹಂಗೆ ತಗೊಂಡು ಹಿಂಗೆ ಮುಂದೆ ಬೆಜ್ಜಾನ ನಿಮಿಷ ಹೇಳಿದ್ರು UAV ಐತೆ. UAV ಬಿಟ್ಟು ಇನ್ನೇನು ಕಾರ್ ಎತ್ಕೊಂಡು ಇಲ್ಲೊಬ್ಬ ಓಡೋಯ್ತಿದ್ದ, ಅವ್ನು ಕೆಳಗಿರ್ಬಿಟ್ಟ. ಟೀಮ್ ಮೇಟ್ ಮೇಲೆ ಫೂಟ್ ಇದಕ್ಕೆ ಎಲ್ಲೋನಂತ ನೋಡಿದೆ, ಇಲ್ಲಾಯಿತು ಅಂತ ಇಲ್ಲಿ ಬಂದರೆ ಇಲ್ಲಿ ಎನಿಮಿ ಇಲ್ಲೇ ಅವನೇ. ಅಯ್ಯೋ ಭಾರಿ ಡ್ಯಾಮೇಜ್ ಕೊಟ್ಟಪ್ಪ. ಚಿನ್ನ ವೆಯ್ಟ್ ಮಾಡಿ ತಗೋ ಇನ್ನೊಂದು ಬಾಲು. ಎಕ್ಸ್ಚೇಂಜ್ ಕ್ಯಾಟ್ರ್ ಗೊತ್ತಾಯ್ತು. ಓಹೋ, ನಾನು ಅವನು ಸೂಪರ್. ಹೆಂಗೋ ನನ್ನ ಟೀಮ್ ಮೇಟ್ಸ್ ಎಲ್ಲ ಇಲ್ಲ. ರಿವೇ ಕೊಡೋದು ಕೀಲ ಮೇಲ್ಕೊಂಡು ಏನು ಆಟಾಡ್ತಿದ್ದೆ, ರಿವೇ ಕೊಡು. ಒಳ್ಳೆ ಹುಡುಗ. ಈ ಟೀಮ್ ಮೇಟ್ಸು ಅವಾಗ ಈ ಥರ ಸೈಕ್ ಮಾಡ್ತಾರಲ್ಲಪ್ಪ, ಅವಾಗೆ ಭಾರಿ ಬೇಜಾರಾಗೋದು. ಆದರೂ ಅವನಿಗೆ ಮಾತ್ರ ಭಾರಿ ಚೀಪಾಗಿ ಕೊಟ್ಟ ಗೈಸ್. ಅದೆಲ್ಲ ಇದ್ದಿದೆ, ನೀವು ಅಣ್ಣನ ಗೊತ್ತಂತ ತಿಳ್ಕೊಳ್ಳಿ. ಅವಾಗ ಈ ಥರ ಗೊತ್ತಿಲ್ಲದ್ರೆ ಮೂಮೆಂಟ್ಸ್ ಫುಲ್ ಮಾಡ್ತೀವಿ. ಒಂದೊಂದು ಸತಿ ಕಣ್ಣು ಮುಂದೆ ಎನಿಮಿ ಇದ್ದು ಸಕ್ಕದಾಗ ಹೊಡಿಯೋ ಟೈಮಲ್ಲೇ ಹೊಡ್ಸ್ಕೊಂಡ್ಬಿಡ್ತೀವಿ. ಇನ್ನೊಂದೊಂದು ಸತಿ ಆಗದಿರೋ ಟೈಮಲ್ಲೆಲ್ಲ ಸೂಪರಾಗಿ ಹೊಡೆದಿರ್ತೀವಿ. ಈಗ ಹಿಂಗೆ ತಿರ್ಗಾ ಇನ್ನೊಂದು ಸತಿ ವೆಸ್ಟ್ ಲೆವೆಲ್ ಸಿಗ್ತದೆ. ಏನೋ ಅದೃಷ್ಟ ಭಾರಿ ಚೆನ್ನಾಗಿತ್ತು. ಕೆಳಗಡೆ ಗ್ಲೂವಲ್ ಬಿದ್ದೈತಲ್ಲ ಅಂತ ಹೇಳ್ಬಿಟ್ಟು ಎನಿಮೀಸ್ ಹಿಂಗೆ ಹುಡ್ಕೋಣ. ಈಗ ಇಲ್ಲಿ ಕೆಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಎಗರದೆ ಕರೆಕ್ಟಾಗಿ ಕಂಟೈನರ್ ಮೇಲೆ ಹೋಗಿ ಅಲ್ಲಿಂದ ಹಿಂಗೆ ಹೋಯ್ತಾ ಇದ್ದೀನಿ. ಈ ಥರ ರಿಸ್ಕ್ ಯಾರು ಟ್ರೈ ಮಾಡಬೇಡಿ ಗೈಸ್. ಕಂಟೈನರ್ ಮೇಲೆ ಎಗ್ರಿ ಆ ಫ್ಲೋರಿಂದ ಅದನ್ನು ಕೈ ಕಾಲು ಹೆಚ್ಚು ಕಮ್ಮಿ ಆದರೆ ಮೇಲೆ ಮನೆಯವ್ರು ಬರಬೇಕಾಗುತ್ತೆ. ಆಮೇಲೆ ನನ್ನ ಹೆಸರೆಲ್ಲ ಹೇಳೋಕೋಬೇಡಿ, ಅಣ್ಣ ಟ್ರೈ ಮಾಡೋಕೆ ಹೇಳಿದ್ರು ಅಂತ. ಅದಕ್ಕೆ ಡೋಂಟ್ ಟ್ರೈ ದಿಸ್ ಅಟ್ ಹೋಮ್. ಈಗ ಗೇಮ್ ಕಡೆ ವಾಪಸ್ ಬರ್ದ, ಅಲ್ಲಿ ಕೆಳಗಡೆ ಫೂಟ್ ಇತ್ತು ನಮ್ಮ ಟೀಮ್ಮೇಟ್ಸ್ ಹತ್ರ. ಗಾಡಿ ಎತ್ಕೊಂಡು ಇವ್ನು ಹೊಡಿಬೇಕಂತ ಈ ಮಟ್ಟಿಗೆ ಹೋದೆ. ನೋಡಿದ್ರೆ ಪುಣ್ಯಾತ್ಮ ಕೆಳಗೆ ಇರ್ಬಿಟ್ಟು ನನಗಿಂತ ಫಾಸ್ಟ್ ಅವನು. ಇನ್ನೇನು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಬಂದೆ. ನಮ್ಮ ಟೀಮ್ಮೇಟ್ ಹೆಂಗೋ ರಿವೈವ್ ಮಾಡಿಕೊಂಡ್ರು. ಸರಿ, ಎಲ್ಲ ಆಯಿತು, ರಿವೈವ್ ಆಯಿತು. ಬೈ ದ ವೇ ಗೈಸ್, ಇನ್ಸ್ಟಾದಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದಕ್ಕೆ ಪಾಸ್ಟ್ 3 ಡೇಸ್ 4 ಡೇಸ್ ಒಳಗಡೆ ಏನೋ ಒಂದು 4-5 ಶಾರ್ಟ್ಸ್ ಹಾಕಿದೆ, ರೀಲ್ಸ್ ಹಾಕಿದೆ. ಅದಕ್ಕೆ ಒಳ್ಳೆ ಸಪೋರ್ಟ್ ಸಿಕ್ಕಿದೆ. 1.2K ರೀಚ್ ಆಗಿದೆ. ಆದರೆ ಬೇಜಾರೇನೆಂದರೆ ಹೊಸ್ದಾಗಿ ನೋಡ್ತಾ ಇರೋ ಯಾರೋ ಲೈಕ್ ಆಗ್ತಾಯಿಲ್ಲ, ಫಾಲೋ ಮಾಡ್ತಾಯಿಲ್ಲ. ಸಪೋರ್ಟ್ ಇರಲಿ ಗೈಸ್, ಸಪೋರ್ಟ್ ಬೇಕು. ಯಾಕಂದರೆ ಸಪೋರ್ಟ್ ಮೇಲೇ ಚಾನಲೆಲ್ಲ ನಿಲ್ಲಕ್ಕಾಗೋದು. ಸೊ ಇಲ್ಲಿ ಇದನ್ನು ಲೂಟ್ ಮಾಡೋಣ ಮೊದಲು. ಸ್ನೈಪರ್ ಏಮೋ ಐತೆ. ಸ್ನೈಪರ್ P90. ಸರಿ, ಡೌನ್ ಆಗಿದ್ದ, ಅವನಿಗೆ ರಿವೈವ್ ಕೊಟ್ಟರು. ಇಲ್ಲಿ ಮೇಲೆ ಗೊತ್ತಿಲ್ಲ. ಇಷ್ಟು ಮೇಲ್ಗಡೆ ಹೋಗಿ ನೋಡೋದ ಬೇರೆ ಏನಾರು ಇದೆ ಅಂತ. ಅಯ್ಯೋ ತಡ್ಕೊಳ್ಳು ಯಾಕೋ ಅಷ್ಟು ಹತ್ರ. ಬ್ರೋ ಅಲ್ಲೇ ಎನಿಮಿ ಅಲ್ಲೇ ಎಳಿತವ್ರೆ ನಮ್ಮ ಬ್ರೋನು. ಹಿಡಿದ್ರು. ಇನ್ನೇನು ಚಿಂತಿಲ್ದಂಗೆ ಹೋಗೋದ. ಹೆಂಗೋ ಡಿಸ್ಕೌಂಟ್ ಮಾರ್ಕೆಟ್ KW ಎತ್ಕೊಳ್ಳೋದ. ಅವರ ಕಡಬ್ರ AWM ಖಾಲಿ. 4-5 ಮ್ಯಾಚ್ ಮುಂಚೆ ಈ ಥರ ಡಿಸ್ಕೌಂಟ್ ಬಿದ್ದಾಗ AWM ಯಾರು ತಿರುಗು ನೋಡ್ತಾ ಇಲ್ಲ. ಈಗ ನೋಡಿದ್ರೆ ಇದಕ್ಕಿದಂಗೆ AWM ತಗೋ ಅಂತ ಎತ್ಕೋತವ್ರೆ. ಮೇಲ್ಗಡೆ ಇದ್ದವನೊಬ್ಬನ ನಮ್ಮ ಬ್ರೋ ಹೊಡ್ಕೊಂಡ್ರು. ಆಯಿತು, ಇಲ್ಲಿ ಲಾಂಚ್ ಪ್ಯಾಡ್ ಸೆಟ್ ಆಗೈತೆ. ಪೀಕ್ ಕಡೆ ತಿರ್ಗ್ಸದ. ಪೀಕ್ ಕಡೆ ಸೆಟ್ ಆಯಿತು. ಬರ್ರೋ ಎಲ್ಲಿದ್ದೀರೆಲ್ಲ ಬರ್ರೋ. ಎಲ್ಲ ಕೆಳಗಡೆ ಬ್ಯುಸಿ ಅವರೇ. ಸರಿ, ಅಲ್ಲಿ ಹೊಡೆದಿರಲ್ಲ ಅವನು ಫಸ್ಟ್ ಲೂಟ್ ಮಾಡ್ಕೊಬಾರ್ದ ಏನಾಯ್ತು ಅಂತ. ಇಲ್ಲಿ ಲೂಟ್ ಬಾಕ್ಸ್ ಇಲ್ಲೇ ಮೇಲಿಂದ ಹೊಡಿತಿದ್ದಾನೆ. ಅಷ್ಟು ದೂರ ಹೆಂಗೆ ಹೊಂಟೋದು ಅವನು? 17 ನಾನು ಯೂಸ್ ಮಾಡಿದ್ದೆ. ಏನು ಎಲ್ಲೋ ಐತೆ ಅವ್ನು ಲೂಟ್ ಬಾಕ್ಸ್? ಲೂಟ್ ಬಾಕ್ಸ್ ಅಂತೂ ಇಲ್ಲೇ ಐತೆ. ಮತ್ತು ಅಲ್ಲೇ ಏನು ಪಿನ್ನ ಸ್ನೈಪರ್ ಆ್ಯಮು ಮಗ. ಎಷ್ಟೊತ್ತು ಇಲ್ಲೇ ಪದೇ ಹಾಕುತ್ತಿದೆ. ತಡಿ ನೀನೇ ಒಂದು ಕೊಡ್ತೀನಿ ತಡಿ. ಬಾ ಭಾರಿ ಡ್ಯಾಮೇಜ್ ಕೊಟ್ರು ನಮ್ಮ ಟೀಮ್ಮೇಟ್. ಅಷ್ಟೇ ಕಿಲ್ ಚೋರಿ. ಹೋಗಿ ಮನೆಗೆ ಮಾರಿ ಬಂದ್ಬಿಟ್ಟು ಅದು ಹೊಡೆದಾಗ ನಾನು ಹೊಡಿಯೋಕ್ಕೆ ಕೈಲಿ ಮಿನಿ ಯೂಸಿ ಆಯಿತು. ಎಲ್ಲ ಇದು ಗೈಸ್. ಇಲ್ಲಿ ಇಲ್ಲೊಬ್ಬನು ಡ್ಯಾಮೇಜ್ ಕೊಟ್ಟಿದ್ರು. ಹಂಗೆ ಕಿಲ್ ಎತ್ಕೊಂಡೆ. ಅಲ್ಲಿ ಒಂದಿಬ್ಬರು ಏನೋ ಫೈಟ್ ಆಡ್ತಾಯಿದ್ರು. ಇಲ್ಲೊಬ್ಬ ಕಾಣಿಸ್ದ. ಇವ್ನಿಗೊಂದು ಡ್ಯಾಮೇಜ್ ಕೊಟ್ಟೆ. ತಿರ್ಗ್ಸೋ ಅಷ್ಟರಲ್ಲಿ ಅಲ್ಲೇ ಕವರ್ಗೆ ನುಗ್ಗುತ್ತಾ. ಏನು ಮಾಡೋಕ್ಕಾಗಲ್ಲ. ಮೊಬೈಲ್ ಒಂದು ಮ್ಯಾಚಲ್ಲಿ ಮೊಬೈಲ್ಗೆ ಚೆನ್ನಾಗಿ ತೋರಿಸ್ತು. ಒಂದು ಮ್ಯಾಚಲ್ಲಿ ಹಿಂಗಾಯಿತು. ಫಸ್ಟ್ ಇಲ್ಲಿ ಲೂಟ್ ಮಾಡೋದ. ಲೂಟಲ್ಲಿ ಏನೇನಿದೆ, ಎನರ್ಜೈಸರು, ಸೈಲೆನ್ಸರು. ರಫೇಲ್ ಹಾಕಿದಾಗಲೇ ಸೈಲೆನ್ಸರ್ ಸಿಗುತ್ತೆ. ಹಂಗೆ ಮುಂದೆ ಹೋಗೋದ. ಒಂದು ಸ್ವಲ್ಪ ಆ್ಯಂಗಲ್ ಕ್ರಿಯೇಟ್ ಮಾಡ್ಕೊಳ್ಳೋದ. ಎಲ್ಲಿದ್ದೀರೋ ತಡಿ ಮಗ, ನೀನು ಯಾಕೋ ಬಂದೆ ಮದಿಕೆ? ತಡಿ ಇವರು ನಾನು ಹಿಂದೆ ಬಂದು ಹಂಗೆ ಹೊಡ್ಸ್ಕೊಂಡ್ರು. ಇಲ್ಲಿ ತಗೋ. ತಡಿ ಬಾ ಈಚೆ ಬಾ ತಗೋ. ಒಂದಾರು ಕಚ್ಚೋದು ಬೇಡವಾ? ಓಹೋ ತಡಿಯ ಬರ ಇವಾಗ ಕೊಡೋದ. ಒಂದು ಸೈಡ್ ಲೋವಲ್ಲು. ಇನ್ನು ಹೊಡೆಯೋಕ್ಕೆ ಚಾನ್ಸೇ ಇಲ್ಲ ಬಿಡು. ಆಹಾ
ಕ್ಯಾರೆಕ್ಟರ್ ಸ್ಪೆಸಿಫಿಕೇಶನ್ ಇರುತ್ತೆ 5 ಗ್ಲೂ ಅಲ್ಲಿಂದ 6 ಪಾರ್ ಹೊಡಿಯೋಕ್ಕಾಗಲ್ಲ ಅಂತ. ನಾನು 6 ಗ್ಲೂ ಆಗದೆ ಇಲ್ಲಿ ನಮ್ಮ ಟೀಮೇಟ್ ಹತ್ರ ನಿಮಗೆ ಕ್ರೋನೋ ಕ್ರೋನೋದ ಅತಿ ಉತ್ತಮ ಬಳಕೆ ಅವಾರ್ಡ್ ಇವ್ರಿಗೆ ಕೊಡಿಸ್ಬೇಕು. ಇವ್ರು ಹಂಗೆ ಒಳಗೆ ಬಂದು ಹಬ್ಬ ದೇವ್ರ ಥರ ರಿವೇ ಕೊಡ್ತಾರೆ ಇಲ್ಲಿ. ಹಿಂಗೆ ಆನ್ ದ ಸ್ಪಾಟ್ ಇಲ್ಲಿ ಕೆಳಗೆ ಹೋಗೋಣ ಅಂತ ಹೇಳ್ಬಿಟ್ಟು ಟ್ರೈ ಮಾಡ್ದೋ. ಆದರೆ ಗೊತ್ತಲ್ಲ ಗೇಮಲ್ಲಿ ಯಾವ ಥರ ಸ್ಟ್ಯಾಂಡರ್ಡ್ ಡೆಲಿವರಿ ಅವ್ರು ಬಿಟ್ಟು ಟೈಮಿಗೆ ನಾವು ಕೆಳಗೆ ಹೋಗ್ಬೇಕು. ಹೋಯ್ತಾ ಗ್ಯಾಪಲ್ಲಿ ಇನ್ನೊಂದು ರಿಕ್ವೆಸ್ಟ್ ಗೈಸ್, ವೀಡಿಯೋನ ನೋಡ್ತೀರಾ ಆದಷ್ಟು ಹಂಗೆ ಶೇರ್ ಕೂಡ ಮಾಡಿ, ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಪದೇ ಹೇಳ್ತಾ ಏನಂದರೆ ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ತುಂಬಾ ಬೇಕಿದೆ. ಸೊ ಥ್ಯಾಂಕ್ ಯು. ಈಗಾಗಲೇ ಒಳ್ಳೆ ವ್ಯೂಸ್ ಬಂದಿದೆ ಇನ್ಸ್ಟಾದಲ್ಲಿ, ಅದು ಬೇರೆ ಪ್ರಶ್ನೆ. ಆದ್ರೂ ಯೂಟ್ಯೂಬಲ್ಲಿ ಬರಬೇಕು. ಸೊ ಅದಾದ ಸೈಡ್ಗೆ ಹಿಡಿದ ಇಲ್ಲಿ ಗೇಮ್ ಕಡೆ ಬರೋದ. ಈಗ ವೆಕ್ಟರು ವೆಕ್ಟರ್ ಆಡಿ ಎಷ್ಟೊಂದು ದಿನ ಆಯ್ತಲ್ಲ. ಡಬಲ್ ವೆಕ್ಟರ್. ನೀನು ಏನು ಮಾಡ್ತೀಯ ಚಿನ್ನ? ತಗೋ ಬಂದುಬಿಡ್ತೀರಾ ನಮ್ಮ ಟೀಮ್ ಮೇಟ್ಸ್ನ ಹೊಡಿಯೋಕ್ಕೆ. ತಗೋ ನೀನು ಕ್ಲಿಯರ್ ಆಗ್ಬಿಡ್ಲ. ನೀನೇನು ಮಾಡ್ತೀಯ ಯಾಕಂತ ನೀನು ತಗೋ. ಚಿಕ್ಕ ಪುಟ್ಟ ಗನ್ ಹಿಡ್ಕೊಂಡು ಬಂದ್ಬಿಡ್ತಾರಲ್ಲ ವೆಕ್ಟರ್ ಮುಂದೆ ನಿಲ್ಲಕ್ಕೆ. ತಡಿ ಯಾರು ಲೊಕೇಶನ್ ಎಕ್ಸ್ಪ್ಲೋರ್ ಮಾಡೋದ್ನಲ್ಲ, ಯಾರು ಇಲ್ಲ ಗೈಸ್. ಆದ್ರೂ ಸೊ ಅಲ್ಲಿ ಯಾರೋ ಎನಿಮಿ ಸಿಗಲಿಲ್ಲ, ಅದಕ್ಕೆ ಎಲ್ಲಿ ಬಂದು ಇಲ್ಲಿ ಯಾರೋ ತಗೋ ಮಗನೇ. ಟೀಮ್ ವೈಪೌಟು. ನಿಂದು ಬಿಟ್ಟಿಗಿಲ್ ಯಾರು ಬಿಡ್ತಾರೆ ಹೇಳ್ರಿ? ಬಿಟ್ಟಿಕಿಲ್ ಅದು ಪದ್ಧತಿ, ಬಿಟ್ಟಿಕಿಲ್ ಹತ್ರ ಬಿಡಬಾರ್ದು. ಇವನು ಯಾರೋ ಜಾಸ್ತಿ ನಿಗರಾಡ್ತವನೆ, ಅವ್ನು ಹೊಡಿಯೋದ ಮುಂಚೆ. ಇಲ್ಲಿ ಟರೆಂಟಲ್ಲಿ ಡ್ಯಾಮೇಜ್ ಆಯ್ತು, ಇವನ ಹತ್ರ ಹೋಗೋದ ಮೊದಲು. ತಡಿ ಮಗ ವೆಯ್ಟ್ ಮಾಡಿ. ಡ್ರ್ಯಾಗನ್ ಫ್ರೀಸರ್ ಎಸ್ಕೆ ಸಲ ಕಿಲ್ಲೇ ಎತ್ಕೊಂಡ್ಬಿಟ್ರು ನಮ್ಮ ಬ್ರೋ. ಅಲ್ಲಿ ಫ್ಲ್ಯಾಶ್ ಫ್ರೀಸ್ ಐತೆ ಹೆಸರು ನೋಡೋ, ಗ್ರೆನೇಡ್ ಹೋಗೈತಿ. ಇವನು ಕೊಡ್ತಾನೆ. ತಡಿ ಮಗ, ನಿನಗೊಂದು ಭಾರಿ ಚೀಪಾಗಿ ಕೊಡ್ತೀನಿ. ತಡಿ ಬಚ್ಚಿನ ಈಚೆ ಬಾ ಈಚೆ. ತಗೋ ಏನು ಒಂದೆರಡು ಬುಲೆಟ್ ಆ ಕಡೆ ಹೊಂಟೋಗ್ಬಿಟ್ರೆ ಧೈರ್ಯ ಬಂದ್ಬಿಡ್ತಾವೆ ಹೊಡಿಯೋಕೆ ನಿಮಗೆ. ಸರಿಯಾಗಿದ್ದೀರಾ? ಸರಿ ಇವ್ರು ಹೆಂಗೆ ಡೌನ್ ಆದ್ರು ಅಂತ ಗೊತ್ತಿಲ್ಲ. ಅಲ್ಲಿ ರಿವೇ ಕೊಡ್ಕೊಳಕ್ಕೆ ಅಲ್ಲೇ ಪಕ್ಕದಲ್ಲಿ ಇದಕ್ಕೆ ಸರಿ ಹೋಯ್ತು. ಅವರಲ್ಲೇ ರಿವೇ ಕೊಡ್ತಾರೆ. ಈಗ ಅದು ರಿವೇ ಆಗಿದ ತಕ್ಷಣ ಹಂಗೆ ಮುಂದೆ ಹೋಗೋದ. ಇನ್ನು ಬೇಜಾನ್ ಜನ ಇದ್ದಾರೆ ಗಾಯ್ಸ್, ಬರೀ ಎಂಟೇಗಿಲ್ಲ ಆಗಿರೋದು. ಇನ್ನು 25 ಜನ ಎನಿಮೀಸ್ ಬಾಕಿ ಇದ್ದಾರೆ. ಝೋನ್ ನೋಡಿದ್ರೆ ಒಂದು ಸ್ವಲ್ಪ ಕೇಪ್ ಟೌನ್ ಕಡೆ ಇದೆ. ಇಲ್ಲ ಲೂಟ್ ಮಾಡೋದ. ಇಲ್ಲಿ ರೋಸ ಬಿಟ್ರೆ ಯಾರು. ಆದರೆ ನಾವೀಗ ವೆಕ್ಟ್ರಿಗೆ ಕಾಯಮ್ಮ ಕೂತಿದ್ದೀವಿ. ಅದಕ್ಕೋಸ್ಕರ ವೆಕ್ಟ್ರಲ್ಲೇ ಆಟಾಡಬೇಕು. 1400 ಇದೆ. ಬೋಲ್ಟ್ ಮೇಕರ್ ಅಲ್ಲೇ ತಕ್ಕೊಂಡಿದ್ದೀನಿ. ಹಿಂದೆ ಫೂಟ್ ಚಿನ್ನ ನಾನು ಇದ್ದೀನಿ. ಹೊಡ್ಸ್ಕೊಂಬಿಡ್ದಪ್ಪ ಆ ಥರ ಮಾರ್ಕ್ ಆಗೈತೆ. ತಡಿ ಫಸ್ಟ್ ನಿನಗೆ ಕೊಡ್ತೀನಿ. ಟರೆಂಟಲ್ಲೇ ಹೋಗ್ಬಿಟ್ಟೈತೆ ಮಗ, ನೋಡೇ ಇಲ್ಲ. ಸರಿ ಈ ಕಡೆ ಬರೋಣ. ಈ ಸೈಡ್ ಯಾರೋ ಫೈರ್ ಮಾಡ್ದಂಗಿತ್ತು. ಜಾಮೂನ್ ತಗೋ. ನಾನು ಡೌನ್ ಅವನು ಡೌನ್. ಸೂಜಿ ಅಂತಕ್ಕೆ ಯೂಸ್ ಮಾಡೋದ? ಇಲ್ಲೇ ಟೀಮೇಟ್ ಇರುವಾಗ ರಿವೇ ಕೊಡ್ರಪ್ಪ. ಭಾರಿ ರಿವೇ ಕೊಟ್ಟರು. ಕೆಳಗಡೆ ಬೇಜಾನ್ ಜನ ನಿಮಿಸಿದ್ದಾರೆ ಗಾಯ್ಸ್. ಈಗ ಇದರಲ್ಲಿ ಏನಿಲ್ಲ ಅಂದರೂ ಟ್ರೈ ಮಾಡೋದು ಆರಾಮ್ಸೆ. 20 ಕಿಲ್ಸಿಗೆ ಟ್ರೈ ಮಾಡ್ಬೋದು. ಮಾಡೋದ ಟ್ರೈ ಏನು ಆರಾಮಾಗಿ ಮಾಡೋದ. ಇಲ್ಲಿ ಕೆಳಗಡೆ ಒಬ್ಬ ಕುದುರೆಲ್ಲಿ ಹೊಡೈತವನೆ. ಇಲ್ಲೊಬ್ಬ ಡೌನ್ ಆಗಿದ್ದು ಸತ್ತೋದ. ಅದಕ್ಕೋಸ್ಕರ ಅವ್ನಿಗೆ ರಿವೇ ಕೊಡ್ಬೇಕು ಅಂದೇಳ್ಬಿಟ್ಟು ಒಂದು ರಿಸ್ಕಿ ಮೂವ್ ತೊಗೊಂಡು ಮಾಸ್ ಕ್ಯಾರೆಕ್ಟರ್ ಆನ್ ಮಾಡ್ಕೊಂಡು ಈಗ ರಿವೇ ಕೊಡೋಣ ಅಂತ ಹೋಗ್ತೀನಿ. ಕೈಲಿ ಡಬಲ್ ವೆಕ್ಟರ್ ಇಟ್ಕೊಂಡು ಅಲ್ಲಿ ಕುದುರೆಲ್ಲಿ ಹೋದವನೇನೋ ಸಿಗ್ತಾನ ಅಂತ ಹಂಗೆ ಸೈಕಲ್ ಗ್ಯಾಪಲ್ಲಿ ಎದಾಕೊಂಬಿಡೋಣ ಅಂತ ಬಂದು ಹಿಂದೆ ನಮ್ಮ ಟೀಮ್ಮೇಟ್ಸ್ ಮೇಲೆ ಫೂಟ್ ಇತ್ತು. ಅವ್ರಿಬ್ರು ಇರೋದಕ್ಕೋಸ್ಕರ ಬಂದ್ಬಿಟ್ಟು ಯಾರು ಡ್ಯಾಮೇಜ್ ತಿಂತಿದ್ರು. ಇಲ್ಲಿಬ್ಬಿಬ್ರು ಭಯಂಕರವಾಗಿ ಕೆಳಗಡೆ ಜಗಳಾಡ್ತವ್ರೆ. ಅವ್ರಿಗೆ ಆಮೇಲೆ ಹೊಡೆಯೋದಂತೆ. ಫಸ್ಟ್ ಇಲ್ಲಿ ಹೋಗಿ ರಿವೇ ಕೊಡ್ತಾರೆ. ನೀನೇನಮ್ಮ ರಿವೇ ಕೊಡ್ಕೊಂಬಂತೀನಿ, ಹಿಂಗೆ ಹೊಡೆದ್ಬಿಟ್ಟು ಕೊಡೋದು. ತಗೋ ಅಷ್ಟೇ. ಏನು ಒಬ್ಬೊಬ್ಬರೆಲ್ಲ ಎತ್ಕೊಂಡು ನನ್ನ ಮುಂದೆ ಅದು ನನ್ನ ಕೈಲಿ ವೆಕ್ಟ್ರಿದಾಗ ಗೊತ್ತೀರಾ? ಇಲ್ಲಿ ಕೆಳಗಡೆ ಎಲ್ಲ ಹೊಡೆದಾಡ್ತಿದ್ರು. ಏನಾಯ್ತು ಗೊತ್ತಿಲ್ಲ. ಇಲ್ಲಿ ನಮ್ಮ ಟೀಮೇಟ್ ಒಬ್ಬ ಡೌನ್ ಆದ. ಇವ್ರಿಗೆ ಡ್ಯಾಮೇಜ್ ಕೊಡ್ತಿದ್ರು. ನಾನು ಸತ್ತೋಗೋ ಅಂದೆ. ಅದಕ್ಕೆ ಇನ್ನೇನು ಸತ್ತೋದ್ರಲ್ಲ ಪಟ್ ಅಂದರೆ ಹಿಂಗೇನು ಡಿಸ್ಕೌಂಟ್ ಇದ್ದಾಗ ತಲೆ ಅಂತ ಕೆಡ್ಸ್ಕೋಬೇಕು. ಟಕ ಅಂದರೆ ರಿವ್ಯೂ ಕೊಡೋದೆ. ಸರಿ ಅವ್ರು ಸತ್ತಿದ ತಕ್ಷಣ ರಿವ್ಯೂ ಹಾಕಕ್ಕೆ ಹೋದಾಗ ನಮ್ಮ ಬ್ರೋ ಕೇಳಿದ್ರು ಏನು ಅಷ್ಟೊಂದು ಶ್ರೀಮಂತ ಆಗೋದಂತ. ಡಿಸ್ಕೌಂಟ್ ಇತ್ತು, ಒಳ್ಳೆ ಕಿಲ್ಲಿತ್ತಲ್ಲ, ಅದಕ್ಕೆ ಟೋಕನ್ ಜೋರಾಗಿತ್ತು ಅಂತ ಹೇಳಿದೆ. ಸರಿ ಈಗ ಇಲ್ಲಿ ಇವನು ಯಾವ ಮಟ್ಟಿಗೆ ಚೀಪಾಗಿ ಹೊಡಿತೀನಿ ನೋಡ್ರಿ. ಬಾ ಮಗ ಎಲ್ಲೋಯ್ತಿದ್ಯಾ? ನಾನು ನೋಡಲಿಲ್ವ ನೀನು? ಅದನ್ನ ಹೇಳಿ ಫಸ್ಟು. ತಡಿ, ನೀವು ಹತ್ರ ಲಾಂಗ್ ರೇಂಜ್ ಐತೆ ಗಾಯ್ಸ್, ಅದೇ ಬೇಜಾರು. ತಗೋ. ಎಲ್ಲಿ ನೋಡ್ತಿದ್ಯಾ ನೀನು? ಹಿಂದೆ ನೋಡಬೇಕಪ್ಪ ಜೀವನದಲ್ಲಿ. ಹಿಂದೆ ಮುಂದೆ ಎರಡು ಕಡೆ ನೋಡಬೇಕು. ಏನು ಹಂಗೆ ಹೋಗ್ಬಿಟ್ರೆ ಸರಿ. ಹೇಳ್ದೆ ತಾನೇ ಲಾಂಗ್ ರೇಂಜ್ ಐತೆ ಅಂತ. ಕಾರ್ನ ಇಂಡಿಯೇಟು ಕೊಟ ಅಂದರೆ ಹೋಗ್ಬಿಡ್ತಿದ್ದೆ. ಅದು ತಿರ್ಗಾ ಡೌನ್ ಆದ್ರು ಇನ್ನೊಬ್ರು. ಇಲ್ಲಿ ಇವರಿಬ್ರು ಚೆನ್ನಾಗಿ ಜಗಳ ಆಡ್ತಿದ್ರು. ಅಲ್ಲಾರೋ ಗಾಡಿಲೇ ಹೊಂಟೋದ. ಕೇಳಿದ್ರೆ ಹಿಂದೆ ತಾನೇ ಅವನೊಬ್ಬ ಹೋಗ್ಲಿ ಬಿಡು, ಇಲ್ಲಿ ಬೆಜ್ಜನ್ ಜನ ಜಗಳ ಆಡ್ತವ್ರು ಅಂದರು. ಸರಿ ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ರಿವೇ ಕೊಡೋಣ ಅಂತ ಬಂದೆ. ಇಲ್ಲಿ ಗೊತ್ತಾ, ಇಲ್ಲಿ ಪ್ಲೇ ಮಾಡಿ ತೆಗಿಯೋಣ ಅಂತ ಹೋದರೆ ಇದೇ ಹೆವಿ ಬೇಜಾರು ಮಾಡೋದು. ಪ್ಲೇ ಮಾಡಿ ತೆಗಿಯೋಣ ಅಂತ ಹೋದರೆ ಕೈಗೆ ಮೆಲ್ಟ್ರ್ ಬಂದೈತೆ. ಇನ್ನೊಂದು ಇದು ಗೋಲ್ಡ್ ಮಾರ್ಕರ್ ತಗೊಳ್ಳೋಣ ಅಂತ ಟ್ರೈ ಮಾಡಿದೆ. ಟೋಕನ್ ಈ ಥರ ಅಂತ ಗೋಲ್ಡ್ ಮಾರ್ಕರ್ ಎಲ್ಲ ಎಕ್ಸ್ಪೈರ್ ಆಗೋಯ್ತು. ಇಲ್ಲಿ ಯಾರೋ ಬಂದ. ಇವನು ಫಸ್ಟ್ ಹೊಡೆಯೋದ. ಬಾಚಿನ ಯಪ್ಪ MP40 ಲೀ ಮಟ್ಟಿಗೆ ಹೊಡೆದ್ಬಿಟ್ನಲ್ಲ. ನಡಿ ಮಗ, ಮೊದಲು ಈಲಾಗ್ತೀನಿ, ಸ್ವಲ್ಪ ಈಲಾಗ್ತೀನಿ, ಬರ್ತೀನಿ ಈಚಿಗೆ ಮಾತ್ರ. ಎಲ್ಲಿದ್ಯಾ? ಬಾಯ್ಲಿ. ಏನು ಈ ಥರ ಎಲ್ಲ ಒಳಗೆ ಹೊಡೆದ್ರೆ ಭಾರಿ ಬೇಜಾರಾಗುತ್ತೋ.
ಬರಬೇಕು ಎಲ್ಲೋ ಎಲ್ಲೋ ಕೆಳಗೊಂಡದ ಅನ್ಸುತ್ತೆ. ಫಸ್ಟು ಸೈಕಲ್ಗೆ ರಿವ್ಯೂ ಕೊಟ್ಬಿಡೋದ. ಎಲ್ಲೋದೆ ಚಿನ್ನ, ಎಲ್ಲೋದೆ? ಬರ್ತಾ ಇಲ್ಲ ಅವನು. ನಮ್ಮ ಟೀಮ್ಮೇಟ್ ಬಂದ, ಎಲ್ಲೋ ಹೊಡಿಲಿಲ್ವ ಅಂತ ಕೇಳಿ ನಮ್ಮ ಬ್ರೋ ಬಂದರು. ಸರಿ, ಇಲ್ಲೆಲ್ಲ ಚೆನ್ನಾಗಿ ಸುತ್ತಾಡ್ತಿದ್ವಿ, ಎನಿಮಿ ಕಾಣಿಸ್ತಾನೇ ಇಲ್ಲ. ಆಯ್ತಪ್ಪ ಅಂತ ಹೇಳ್ಬಿಟ್ಟು ಇಲ್ಲಿ ಮುಂದೆ ಎಲ್ಲರೂ ಹೋಗಿದ್ನಲ್ಲ ಅಂತ ನೋಡೋಣ ಅನ್ನೋಷ್ಟು ಇನ್ನೊಂದು ಸತಿ ಡೌನ್ ಆದರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸಾಯಿರಿ ಅಂತ ಹೇಳಿದೆ. ಸತ್ತಿ ತಕ್ಷಣ ಟಕ್ಕಂತ ತಿರುಗಿ ಆಗದೆ ಇನ್ನೊಬ್ರು ಇಲ್ಲೇ ಪಕ್ಕದಲ್ಲೇ ಇದ್ದವ್ರು ಹಿಂಗೆ ನೋಡ್ತಾ ಅಲ್ಲಿ ಗಂಟೆ ಹೋಗಿ ಡೌನ್ ಆಗೋದ್ರು. ಸರಿ ಸಾಯಿರಿ ರಿವೈವ್ ಕೊಡ್ತೀನಿ ಅಂದೆ. ಸದವರು ಇವ್ರಿಗೆ ರಿವೈವ್ ಕೊಡೋಣ ಅಂದ್ರೆ ಕೈ ಮಿಸ್ಸಾಗಿ ಟರೆಂಟ್ ಬಂದ್ಬಿಡಿತ್ತು. ತಗೊಂಡಿರೇನಿಲ್ಲ, ಭಾರಿ ಬೈಕೊಂಡಿರೋರು. ಕೆಳಗೆ ಬಂದು ನೋಡಿದ್ರೆ ಅಲ್ಲೇ ಲೂಟ್ ಬಾಕ್ಸ್ ಆಗಿದ್ದವನು. ಏನು ಮಾಡೋದ ಕಿಲ್ಲಿಲ್ಲ, ಮ್ಯಾಚಿಗೆ ಕಂಟೆಂಟ್ ಬೇಕು. ಏನು ಮಾಡೋದ ತಡ್ರೋ, ಯಾರೋ ಅದು. ಅಪ್ಪ ಸ್ವಾಮಿ, ಹೊಡಿಬೇಕೊಂಡ್ರು. ಈ ಮಟ್ಟಿಗೆಲ್ಲ ಹೊಡಿಬಾರ್ದು. ತಡ್ರೋ, ಬರ್ತೀನಿ. ಈಲಾಗೆಲ್ಲ ಟೈಮ್ ಇಲ್ಲ, 2 ಎನರ್ಜೈಸರ್ ಹೊಡ್ಕೊಂಡೇ ಬರ್ತೀನಿ. ಮೇಡಿ ಅಕ್ಕ, ಈ ಮಟ್ಟಿಗೆಲ್ಲ ಬರ್ಬಾರ್ದಕ್ಕ. ತಗೋ. ಗ್ಲೂ ನೋ ಪ್ಲೇ. ತಗೋ. ಅಯ್ಯೋ, ಡ್ಯಾಮೇಜ್ ಚೆನ್ನಾಗೇ ಕೊಟ್ಟಿದ್ನಲ್ಲಪ್ಪ. ಈಲಾಗ ಬಿಡಮ್ಮ, ಇಲ್ಲೂ ಬಿಡಲ್ಲ ಅಂದರೆ. ಇಲ್ಲಿ ನನ್ನ ಟೀಮ್ ಎಲ್ಲ ವೈಪ್ ಆಯಿತು. ಇವರೊಬ್ಬರೇ ಇದ್ದಿದ್ದು, ಇವರು ರ್ಯಾಂಡಮ್ ಪ್ಲೇಯರು. ಇಲ್ಲೇ ಇನ್ನೇನು ರಿವ್ಯೂ ಕೊಡ್ತಾರಂತ ಭಾರಿ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಯಾಕಂದರೆ ಝೋನ್ ಆ ಮಟ್ಟಿಗೆ ಕೊಡ್ತಾಯಿತ್ತು ಏಟು. ಇನ್ನೇನು ಹಿಂಗೆ ಒಳಗೆ ಬಂದರು. ಅವ್ರ ಹತ್ರ ಟೋಕನ್ ಬೇರೆ ಇರಲಿಲ್ಲಲ್ಲ. ಆಲ್ಮೋಸ್ಟ್ ಡೌನ್ ಆಗಿತ್ತು. ಡೌನ್ ಕಂಪ್ಲೀಟಾಗಿ ಆಗೋಗಿತ್ತು. ಅಂತೂ 1-2 ಮೆಡಿಕಿಟ್ ಎಲ್ಲ ಎತ್ಕೊಂಡು ಮಾಡಿದ್ರು. ನನ್ನ ಹತ್ರ 12 ಕಿಲ್ ಆಗಿತ್ತು. ಮ್ಯಾಚಲ್ಲಿ ಏನಾದರೂ ಇನ್ನೊಂದು ಸ್ವಲ್ಪ ಸರ್ವೇ ಮಾಡಿದ್ರೆ ಟ್ರೈ ಮಾಡ್ಬೋದಿತ್ತು. 20 ಕಿಲ್ಸ್ ಇಲ್ಲ ಅಂದರೆ ಒಂದು 15-18 ಕಿಲ್ಸ್ಗಾರ ಟ್ರೈ ಮಾಡ್ಬೋದಿತ್ತು. ಆದರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆ ಬರದಲ್ಲಿ ಬರ್ದಿರೋದೇ ಎಷ್ಟಂದರೆ ಯಾಕೆ ಏನೇನು ಪ್ರಯೋಜನ. ಇನ್ನೇನು ಝೋನಲ್ಲೇ ಹೊಂಟೋದ್ರು ಇವರು ಅಷ್ಟೇ.